ನಮಸ್ಕಾರ. ಕನ್ನಡಿಗರ ನೆಚ್ಚಿನ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ವಿಸ್ಡಮ್ ಕೆಫೆ. ಇದು ನಮ್ಮ ಮತ್ತೆ ನಿಮ್ಮ ಹರಟೆಯ ಕಟ್ಟೆ. ನಾನು ನಿಮ್ಮ ಹೋಸ್ಟ್, ದೋಸ್ತ್ ಮತ್ತೆ ಕೋಚ್ ಸ್ಮಿತಾ ಅಯ್ಯಂಗಾರ್. ನಾನು ನಿಮ್ಮ ಹತ್ರ ಮಾತಾಡೋದು ಫಿನ್ಲ್ಯಾಂಡ್ ಇಂದ. ಏನಿದು ವಿಸ್ಡಮ್ ಕೆಫೆ ಅಂದ್ರೆ, ಇದನ್ನ ನಾನು ಪ್ರತಿ ಸಲ ಕೇಳ್ತೀನಿ, ಏನಪ್ಪಾ ಇದು ಅಂತ ಹೇಳಿದ್ರೆ, ಇಲ್ಲಿ ಜ್ಯೋತಿಷ್ಯದ ಜ್ಞಾನ ಅನ್ನೋ ಕಾಫಿ ಜೊತೆನಲ್ಲಿ ಅದರ ಬೆನ್ನೆಲುಬಾಗಿರುವಂತಹ ವಿಜ್ಞಾನದ ಪಕೋಡ ಕೂಡ ಸಿಗತ್ತೆ. ಅಂದ್ರೆ ನಮ್ಮ ಆಚಾರ ವಿಚಾರಗಳ ಜೊತೆನಲ್ಲಿ ನಿಮ್ಮ ಗ್ರಹಗಳ ಗೋಚಾರ ಕೂಡ ಮಾತಾಡೋಣಂತೆ. ಓಕೆ. ಸೊ ಇವತ್ತು ನಾವು ಮಾತಾಡ್ತಾ ಇರೋಂಥ ವಿಷಯ ಎಲ್ಲರಿಗೂ ಒಂಥರ ಹೆಸರು ಕೇಳಿದ ತಕ್ಷಣ ಭಯ ಆಗುವಂಥದ್ದು. ಶನಿ ದೇವರ ಬಗ್ಗೆ ಮಾತಾಡ್ತಾ ಇದೀವಿ. ಶನಿ ದೇವನ ಬಗ್ಗೆ ಮಾತಾಡ್ತಾ ಇದೀವಿ. ಇದೇ ಜುಲೈ 26ನೇ ತಾರೀಕು ಶನಿ ವಕ್ರೀಗತನಾಗತ್ತೆ. ಅಂದ್ರೆ ಹಿಂಚಲನೆ ಉಂಟಾಗತ್ತೆ. ನಾನು ರೆಟ್ರೋಗ್ರೇಡ್ ಮೋಷನ್ ಅಂದ್ರೆ ಏನು ಅಂತ ಆಗ್ಲೇ ಹೇಳಿದ್ದೆ. ಬುಧನ ಇದರಲ್ಲಿ ನಮಗೆ ಅದು ಹಿಂದಕ್ಕೆ ಹೋಗೋ ಹಾಗೆ ಕಾಣತ್ತೆ ನಾವು ಭೂಮಿ ಮೇಲಿಂದ ನೋಡಿದಾಗ. ಆದ್ರೆ ಶನಿ ಗ್ರಹ ಹಿಂದಕ್ಕೆ ನಡ್ಕೊಂಡು ಹೋಗೋದಿಲ್ಲ. ಇಟ್ ಗೋಸ್ ಫಾರ್ವರ್ಡ್. ಬಟ್ ನಮಗೆ ನಮ್ಮ ಕಣ್ಣಿಗೆ, ನೋಡಿದರ ಕಣ್ಣಿಗೆ ಅದು ಹಿಂದೆ ಹೋಗೋ ಕಾಣುತ್ತೆ. ಸೊ ದಿಸ್ ಇಸ್ ರೆಟ್ರೋಗ್ರೇಡ್ ಮೋಷನ್. ಇದಾಗ್ತಾ ಇರೋದು ಜುಲೈ 26ನೇ ತಾರೀಕು. ಇಲ್ಲಿಂದ ಹಿಡಿದು ಡಿಸೆಂಬರ್ 10ನೇ ತಾರೀಕುವರೆಗೂ ಶನಿ ರೆಟ್ರೋಗ್ರೇಡ್ ಮೋಷನ್ ಅಲ್ಲಿ ಇರ್ತಾರೆ. ಸೊ ಇದರಿಂದ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಫಲ ಸಿಗುತ್ತೆ ಇದನ್ನ ಕೂಡ ಮಾತಾಡೋಣ. ಆದ್ರೆ ಇವತ್ತು ಶನಿ ದೇವರ ಬಗ್ಗೆ ನಾನು ನಿಮ್ಗೆ ಒಂದು ಕಥೆಯನ್ನ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಎಲ್ಲರೂ ಇವಾಗ ತಕ್ಷಣ ಶನಿ ಅಂತ ಹೇಳಿದ ತಕ್ಷಣ ಹೆದರ್ಕೊಳ್ತಾರೆ. ತುಂಬಾ ಅಂದ್ರೆ ಸಾಕಷ್ಟು ಜನ ಆಸ್ಟ್ರಾಲಜರ್ಸ್ ಅಷ್ಟೇ, ಶನಿ ಅಂತ ಹೇಳ್ಬಿಟ್ರೆ ಸಾಡೆ ಸಾತಿ ಇದೆ ನಿಮ್ಗೆ, ಇನ್ನೇನೋ ಇದೆ, ಇಷ್ಟು ಭಯ ಪಡ್ತಾರೆ ಅಂತಂದ್ರೆ, ನಿಮ್ಮ ಕರ್ಮದ ಫಲ ಸಿಗತ್ತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಸೊ ಶನಿ ದೇವ್ರು ಅಂದ್ರೆ ಜಡ್ಜು. ಶನಿ ದೃಷ್ಟಿ ಎಲ್ಲಿರತ್ತೋ ಅಲ್ಲಿ ತುಂಬಾ ಕೆಟ್ಟದಾಗತ್ತೆ. ಅಂಡ್ ಶನಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲೇಬಾರ್ದು, ಹಿಂದೆ ತಿರುಗ್ಬಿಟ್ಟು ಬಂದ್ಬಿಡ್ಬೇಕು, ಬೆನ್ ತೋರಿಸ್ಬಾರ್ದು, ಬೆನ್ ಹತ್ ಬಿಡ್ತಾರೆ. ಎಷ್ಟೊಂದು ವರ್ಷನ್ಸ್ ಇರತ್ತೆ, ಇಷ್ಟೊಂದು ರೀತಿ ಹೇಳ್ತಾರೆ ಶನಿ ಬಗ್ಗೆ. ಯಾಕಿದೆಲ್ಲ ಹೇಳ್ತಾರೆ? ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ನೀವು? ಏನು ಅಂತ ಹೇಳಿದ್ರೆ, ಶನಿ ಹುಟ್ಟಿದಾಗ, ಓಕೆ, ಶನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯ ಮತ್ತೆ ಛಾಯಾದೇವಿಯ ಮಗ. ಸೊ ಶನಿ ಹುಟ್ಟಿದಾಗ ಆ ತೇಜಸ್ಸು ಎಷ್ಟು ಇತ್ತು ಶನಿ ದೇವರಲ್ಲಿ ಅಂತ ಹೇಳಿದ್ರೆ, ಕಣ್ಣು ಓಪನ್ ಮಾಡಿದ ತಕ್ಷಣ ಸೂರ್ಯನಿಗೆ ಕಾಂಪ್ಲೆಕ್ಸ್ ಇತ್ತು. ಕಾಂಪ್ಲೆಕ್ಸ್ ಬಂತು ಅಂದ್ರೆ ಸೂರ್ಯನಿಗೆ ಕೂಡ ಒಂಥರ ಇದೇನಿದು ಇಷ್ಟೊಂದು ಪ್ರಕಾಶ, ಇಷ್ಟೊಂದು ತೇಜಸ್ಸು ಹೇಗೆ ಅಂತ. ಸೊ ಸೂರ್ಯನ್ಗೂ ಕೂಡ ಒಂದ್ಸತಿ ಒಂದು ಅರೋಗೆನ್ಸ್ ಆಗ್ಲಿ, ಒಂದು ಈಗೋ ಬೂಸ್ಟ್ ಆದಾಗ ಸೂರ್ಯದೇವ ಹೇಳ್ತಾನಂತೆ, ನಿನ್ನ ಕಣ್ಣು ದೃಷ್ಟಿ ಎಲ್ಲಿ ಬೀಳತ್ತೋ ಅಲ್ಲಿ ಸುಟ್ಟು ಹೋಗ್ಬೇಕು, ಅಲ್ಲಿ ಕೆಟ್ಟದಾಗ್ಬೇಕು, ಜನ ನಿನ್ನ ನೋಡಿ ಹೆದರ್ಕೊಳ್ಬೇಕು, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಯಾರು ನೋಡ್ಬಾರ್ದು ಅನ್ನೋ ರೀತಿ ಒಂದು ಹೇಳ್ತಾರಂತೆ. ಯಾಕೆಂದ್ರೆ ಸೂರ್ಯನ ಈಗೋ ಹರ್ಟ್ ಆಗಿರತ್ತೆ. ಯಾಕಂದ್ರೆ ನನಗಿಂತ ಜಾಸ್ತಿ ತೇಜಸ್ಸು ಹೇಗ್ ಬಂತು ಇವನಲ್ಲಿ ಅಂತ. ಸೊ ಇದು ಒಂದು ಕಥೆ ಇದೆ. ಸೊ ಅದಕ್ಕೆ ಹೇಳ್ತಾರೆ, ಶನಿ ನಿಮ್ಮ ಜಾತಕದಲ್ಲಿ ಯಾವ ಮನೆಯ ಮೇಲೆ ದೃಷ್ಟಿ ಹಾಕ್ತಾನೋ ಆ ಮನೆಯ ಒಂದೇನ್ ಹೇಳ್ತಾರೆ, ಆ ಹೌಸ್ನ ಒಂದು ರಿಸಲ್ಟ್ಸ್ ಏನಿದೆ ಅದರಲ್ಲಿ ಸ್ವಲ್ಪ ನಿಮ್ಗೆ ಏರ್ಪೇರಾಗತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಹಾಗೆ ಇವಾಗ ನಾವು ನೋಡ್ತು ಅಂತ ಹೇಳಿದ್ರೆ, ಮೀನರಾಶಿನಲ್ಲಿ ಶನಿ ವಕ್ರೀಗತನಾಗ್ತಾ ಇರೋದು. ಸೊ ಅದ್ರ ಬಗ್ಗೆ ಯಾವ್ಯಾವ ರಾಶಿಗೆ ಏನೇನ್ ಫಲ ಬರಬಹುದು ಅನ್ನೋದನ್ನ ನಾವು ಮಾತಾಡೋಣ. ಆದ್ರೆ ಇನ್ನ ಒಂದು ಹೇಳ್ಬೇಕು ಅಂತಂದ್ರೆ, ಇನ್ನೊಂದು ಕಥೆ ಏನು ಅಂತಂದ್ರೆ, ಶನಿ ಸ್ಲೋ ಮೂವಿಂಗ್ ಪ್ಲಸ್ ಆಲ್ಸೋ ಕುಂಟ್ಕೊಂಡು ನಡೀತಾರೆ. ಯಾತಕ್ಕೆ? ಒಂದಿನ ಏನಾಗತ್ತೆ, ತುಂಬಾ ಹಸುವಾಗ್ತಾ ಇರತ್ತಂತೆ ಶನಿಗೆ. ಊಟ ಕೊಡು ಊಟ ಕೊಡು ಅಮ್ಮನ ತುಂಬಾ ಪೀಡಿಸ್ತಾ ಇರ್ತಾರೆ. ಕೊಡೋದ್ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಕೋಪ ಬಂದು ಅಮ್ಮನ್ನ ಒದ್ಬಿಡ್ತಾರಂತೆ. ಸೊ ತಾಯಿನೇ ಒದಿತ್ಯಾ ನೀನು ಅಂತ ಹೇಳಿ ಕಾಲಿಗೆ ಆ ಶಾಪ ಕೊಟ್ಟಾಗ ಆ ಕಾಲೇನಾಗುತ್ತೆ, ಕುಂಟಾಗತ್ತೆ. ಸೊ ಅದಕ್ಕೆ ಹೇಳ್ತಾರೆ, ಶನಿ ಕುಂಟ ಕಾಲಲ್ಲಿ ಒಂದು ಕಾಲಲ್ಲಿ ಹೀಗ್ ಬರೋದು ಅಂತ ಹೇಳ್ತಾರೆ. ಅದರಿಂದ ದೃಷ್ಟಿ 3, 7, 10 ಆಗತ್ತೆ ಅಂತ ಕೂಡ ಆ ಕೆಲವು ಗ್ರಂಥಗಳಲ್ಲಿ ಹೇಳಿದೆ. ಅದು ಕೆಲವು ಈ ರೀತಿಯಾಗಿ ಹೇಳ್ತಾರೆ. ಅದು ಸೈಂಟಿಫಿಕಲಿ ನಾವು ತಗೊಳ್ಳೋದಾದ್ರೆ, ಶನಿ ಆರ್ ಸ್ಯಾಟರ್ನ್ ಹ್ಯಾಸ್ ರಿಂಗ್ಸ್ ಇರೋದ್ರಿಂದ ಅದರ ಮೇಲೆ ಸೂರ್ಯನ ಬೆಳಕು ಬಿದ್ದು ನಮ್ಮ ಭೂಮಿಗೆ ವಾಪಸ್ ಬರ್ಬೇಕಾದ್ರೆ, ಅಂದ್ರೆ ರಿಫ್ರಾಕ್ಟ್ ಆಗಿ ವಾಪಸ್ ಬೀಳ್ಬೇಕಾದ್ರೆ, ರಿಂಗ್ಸ್ ಇರೋದ್ರಿಂದ ಅದು ರಿಫ್ರಾಕ್ಷನ್ ಆಂಗಲ್ ಚೇಂಜ್ ಆಗಿ 3, 7 ಮತ್ತು 10ನೇ ಮನೆಯಲ್ಲಿ ಇನ್ಫ್ಲುಯೆನ್ಸ್ ಕಾಣುತ್ತೆ ನಿಮ್ಗೆ. ಸೊ ಅದರಿಂದ ಆ ರೀತಿ ಒಂದು ನಂಬಿಕೆ ಆಗ್ಲಿ, ವಾಡಿಕೆ ಆಗ್ಲಿ, ರೂಢಿ ಆಗ್ಲಿ ಹೇಳ್ತಾರೆ. ಈಗ ಶನಿಯ ದೃಷ್ಟಿ ಎಲ್ಲಿ ಬೀಳುತ್ತೋ ಅದು ಸರಿ ಹೋಗೋದಿಲ್ಲ. ಶನಿ ಎಲ್ಲಿ ಇರ್ತಾರೋ, ಯಾವ ಮನೆಯಲ್ಲಿ ಕೂತಿರ್ತಾರೋ, ಅಂದ್ರೆ ಮೀನರಾಶಿ ನಿಮಗೆ ಯಾವ ಮನೆ ಆಗತ್ತೆ ಅದನ್ನ ನೋಡ್ಕೊಳ್ಳಿ. ನಿಮ್ಮ ಲಗ್ನದಿಂದ ಅಲ್ಲಿ ನಿಮಗೆ ಏಳಿಗೆ ಉಂಟಾಗತ್ತೆ. ವಕ್ರೀಗತ ಆದ್ರೆ ಕೆಲವ್ರು ಹೇಳ್ತಾರೆ ಅದು ಹಿಂದಿನ ಮನೆಯಿಂದ ಕೌಂಟ್ ಮಾಡ್ಬೇಕು ಅಂತ. ಇನ್ ಕೆಲವ್ರು ಹೇಳ್ತಾರೆ ವಕ್ರೀಗತ ಅಂತಂದ್ರೆ ದೃಷ್ಟಿ ಇರೋದಿಲ್ಲ ಅಷ್ಟೇನೆ ಅಂತ ಹೇಳ್ತಾರೆ. ಇನ್ ಕೆಲವ್ರು ಹೇಳ್ತಾರೆ ಹಿಂದಿನ ಮನೆನೂ ಅಲ್ಲ ಮುಂದಿನ ಮನೆನೂ ಅಲ್ಲ, ಅದು ತುಂಬಾ ಹತ್ರ ಆಗತ್ತೆ ಭೂಮಿಗೆ. ಸೊ ಅದ್ರದ್ದು
ಎಫೆಕ್ಟ್ ಏನಿದೆ ಅದು ಇನ್ನ ಜಾಸ್ತಿ, ಅಂದ್ರೆ ಒಳ್ಳೇದಿದ್ರೆ ಇನ್ನ ಜಾಸ್ತಿ ಒಳ್ಳೇದಾಗತ್ತೆ, ಕೆಟ್ಟದಾದ್ರೆ ಇನ್ನ ಜಾಸ್ತಿ ಕೆಟ್ಟದಾಗತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಈ ಎಲ್ಲಾ ಥಿಯರೀಸ್ ಬಗ್ಗೆನೂ ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು, ಇದನ್ನ ಕೂಡ ನಾವು ಮಾತಾಡೋಣ. ಮುಂದಿನ ಸಂಚಿಕೆಗೋಸ್ಕರ ವೇಟ್ ಮಾಡಿ. ಅಲ್ಲಿವರೆಗೂ ನೀವು ಶನಿ ದೇವರನ್ನ ಪ್ಲೀಸ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈ ಉಪಾಯ ಅಂತ ಹೇಳ್ತಾರಲ್ಲ ಅಥವಾ ಪರಿಹಾರ ಏನು ಶನಿ ದೇವ್ರನ್ನ ಮೆಚ್ಚಿಸ್ಬೇಕಾದ್ರೆ? ನಾ ಹೇಳ್ದಂಗೆ ಶನಿ ದೇವರಿಗೆ ಕೋಪ ಬಂದು ಊಟ ಟೈಮಿಗೆ ಸಿಕ್ಕಿಲ್ಲ ಅಂತ ಹೇಳಿ ತಾಯಿನ ಒದ್ದಿದ್ರಿಂದ ಕಾಲು ಕುಂಟಾಯ್ತು, ಶಾಪ ಸಿಕ್ಕಿ ಕಾಲು ಕುಂಟಾಯ್ತು ಅಂತ ಹೇಳ್ದೆ ಅಲ್ವಾ? ಸೊ ಅದಕ್ಕೆ ಹೇಳ್ತಾರೆ, ನೀವು ಅನ್ನದಾನ ಮಾಡಿದ್ರೆ ಶನಿ ದೇವರು ತುಂಬಾನೇ ಏನ್ ಹೇಳ್ತಾರೆ, ಕರುಣಾಮಯಿ ಆಗ್ತಾರೆ ನಿಮ್ ಬಗ್ಗೆ ಅಂತ ಹೇಳ್ತಾರೆ. ಹಾಗೆ ಇನ್ನ ಕೆಲವ್ರು ಹೇಳ್ತಾರೆ ಅಂಗವಿಕಲರಿಗೆ ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ ಕೆಲವ್ರು ಹೇಳ್ತಾರೆ ಅಂಧರಿಗೆ ಸೇವೆಯನ್ನ ಮಾಡ್ಬೇಕು, ಯಾಕೆಂದ್ರೆ ದೃಷ್ಟಿಯಿಂದ ದೋಷ ಇರೋದ್ರಿಂದ ಅಂಧರಿಗೆ, ಅಂದ್ರೆ ಕಣ್ಣು ಕಾಣದೇ ಇರೋಂಥವ್ರನ್ನ ಸೇವೆ ಮಾಡಿದ್ರೆ ಅದರಿಂದ ನಿಮ್ಗೆ ಶನಿದೇವರ ಪ್ರಕೋಪ ಸ್ವಲ್ಪ ಕಮ್ಮಿ ಆಗತ್ತೆ, ಸ್ವಲ್ಪ ಬೆನಿಫಿಟ್ ಸಿಗತ್ತೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಯಾವ ರಾಶಿ, ಯಾವ ಲಗ್ನಕ್ಕೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಇದನ್ನ ಮುಂದಿನ ಸಂಚಿಕೆಯಲ್ಲಿ ಖಂಡಿತ ಮಾತಾಡೋಣ. ಅಲ್ಲಿವರೆಗೂ ನೋಡ್ತಾನೆ ಇರಿ ವಿಸ್ಡಮ್ ಕೆಫೆ. ನಾನು ನಿಮ್ಮ ಹೋಸ್ಟ್, ದೋಸ್ತ್ ಮತ್ತೆ ಕೋಚ್ ಸ್ಮಿತಾ ಅಯ್ಯಂಗಾರ್ ಇವತ್ತಿಗೆ ಸೈನ್ ಆಫ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.